ಭಗವಾನ್ ಶ್ರೀ ಸತ್ಯಬಾಬಾರವರು ಒಂದು ಸಂದೇಶವನ್ನು ಕೊಡುತ್ತಾರೆ. ಬಿಗಿನ್ ದ ಡೇ ವಿತ್ ಲವ್, ಸ್ಪೆಂಡ್ ದ ಡೇ ವಿತ್ ಲವ್ ಆ್ಯಂಡ್ ಎಂಡ್ ದ ಡೇ ವಿತ್ ಲವ್. ಅಂದರೆ ನಾವು ದಿನ ಪ್ರಾರಂಭವಾಗುವ ಪ್ರೀತಿಯಿಂದಲೇ ಪ್ರಾರಂಭಿಸಬೇಕು, ಇಡೀ ದಿನವನ್ನು ಪ್ರೀತಿಯಿಂದಲೇ ಕಳೆಯಬೇಕು, ಮಲಗುವಾಗಲೂ ಕೂಡ ನಾವು ಪ್ರೀತಿಸುತ್ತಲೇ ಇರಬೇಕು. ಒಟ್ಟಿನಲ್ಲಿ ಪ್ರೀತಿಯು ನಮ್ಮ ಬದುಕಿನ ಒಂದು ಅಂಗವಾಗಬೇಕು. ಸ್ವಾಮಿ ವಿವೇಕಾನಂದರಂತೂ ಬೋಧನೆಯ ಬಗ್ಗೆ ಹೇಳುತ್ತಾ, ಲವ್ ಇಸ್ ದ ಓನ್ಲಿ ಮೀಡಿಯಾ ಥ್ರೂ ವಿಚ್ ಎಜುಕೇಷನ್ ಕ್ಯಾನ್ ಬಿ ಟಾಟ್ ಅಂತಾರೆ. ವಿದ್ಯೆಯನ್ನು ಬೋಧಿಸುವಂತಹ ಸರಿಯಾದ ಮಾರ್ಗ ಎಂದರೆ ಪ್ರೀತಿ. ನೀವು ವಿದ್ಯಾರ್ಥಿಗಳಿಂದ ಪ್ರೀತಿಯನ್ನು ಅಪೇಕ್ಷಿಸಬೇಕು, ವಿದ್ಯಾರ್ಥಿಗಳಿಗೆ ಪ್ರೀತಿಯನ್ನು ಕೊಡಬೇಕು. ಈ ಪ್ರೀತಿ ಎಂಬ ಮಾಧ್ಯಮದಿಂದ ಬೋಧನೆ ಮಾಡಿದಾಗ ಮಾತ್ರ ವಿದ್ಯಾರ್ಥಿಗಳಿಗೆ ನೀವು ಮಾಡುವಂಥ ಪಾಠ ಸಮರ್ಪಕವಾಗಿ ಅರ್ಥವಾಗುತ್ತದೆ ಎಂದು ಹೇಳುತ್ತಾರೆ. ಅಂತಹ ಸ್ವಾಮಿ ವಿವೇಕಾನಂದರ ಒಂದು ಕಥೆಯನ್ನು ನಾವು ಈ ದಿನ ಕೇಳೋಣ. ನಾನು ನಿಮ್ಮೆಲ್ಲರ ಪ್ರೀತಿಯ ಬರಹಗಾರ ಒಂದಗದ್ದೆ ಗಣೇಶ್. ದಯಮಾಡಿ ಈ ವಿಡಿಯೋವನ್ನು ನೋಡಿದವರು ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ನಾನು ಓದುತ್ತಿರುವ ಕಥೆಯ ಹೆಸರು ಪ್ರೀತಿಯೇ ಬದುಕಿನ ಮಾರ್ಗ. ಸ್ವಾಮಿ ವಿವೇಕಾನಂದರು ಒಮ್ಮೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದರು. ಆಗ ಊಟದ ಸಮಯವಾದುದರಿಂದ ಅವರಿಗೆ ತುಂಬ ಹಸಿವಾಗಿತ್ತು. ಆದರೆ ಅವರು ತಮ್ಮೊಂದಿಗೆ ಏನೂ ಆಹಾರವನ್ನು ತಂದಿರಲಿಲ್ಲ. ಕುಡಿಯಲು ನೀರು ಕೂಡ ಅವರ ಬಳಿ ಇರಲಿಲ್ಲ. ಸಹ ಪ್ರಯಾಣಿಕರೊಬ್ಬರು ರೊಟ್ಟಿ ಪಲ್ಯವನ್ನು ತಂದುಕೊಂಡು ಅದನ್ನು ತಿನ್ನಲು ತಯಾರಾಗಿದ್ದನು. ವಿವೇಕಾನಂದರು ಸಹಜವಾಗಿ ಅತ್ತ ಕಡೆ ನೋಡಿದರು. ಆತನಿಗೆ ವಿವೇಕಾನಂದರು ಹಸಿವಿನಿಂದ ಬಳಲುತ್ತಿರುವರು ಎಂಬ ವಿಷಯ ಗೊತ್ತಾಯಿತು. ಹಂಗಿಸುವ ಧ್ವನಿಯಲ್ಲಿ ಆತನು, ನನ್ನ ಹತ್ತಿರ ಸಾಕಷ್ಟು ರೊಟ್ಟಿ ಪಲ್ಯ ಇದೆ, ಆದರೆ ನಾನು ನಿಮಗೆ ಏನನ್ನೂ ಕೊಡುವುದಿಲ್ಲ. ನಿಮ್ಮಂತಹ ಕಪಟ ಸನ್ಯಾಸಿಗಳಿಂದ ಈ ಜಗತ್ತಿನಲ್ಲಿ ಯಾವುದೇ ಉಪಯೋಗವಿಲ್ಲ. ನೀವು ಹಾಗೆ ಹಸಿವಿನಿಂದ ನೆರಳಿ ಎನ್ನುತ್ತಾ ತಾನೊಬ್ಬನೇ ಆಹಾರವನ್ನು ತಿನ್ನತೊಡಗಿದ. ಅವನ ಮಾತರಿಂದ ಸ್ವಲ್ಪ ಬೇಸರವಾದರೂ ಸ್ವಾಮಿಗಳು ಅದನ್ನು ತೋರಿಸಿಕೊಳ್ಳದೆ, ನಾನೇನು ನಿನ್ನ ಬಳಿ ಆಹಾರವನ್ನು ಕೊಡು ಎಂದು ಕೇಳಲಿಲ್ಲ. ನಿನ್ನ ಬಳಿ ಆಹಾರವನ್ನು ನೀನೇ ಸಮೃದ್ಧಿಯಾಗಿ ಸೇವಿಸು, ನನಗೆ ಬೇಕಾದರೆ ಆ ಭಗವಂತ ಕೊಡುತ್ತಾನೆ ಎಂದು ಶಾಂತವಾಗಿ ಹೇಳಿದರು. ಈ ಓಡುತ್ತಿರುವ ರೈಲಿನಲ್ಲಿ ಯಾವ ಭಗವಂತ ಬಂದು ನಿಮಗೆ ಆಹಾರ ಒದಗಿಸುತ್ತಾನೆ ನೋಡೋಣ ಎನ್ನುತ್ತಾ ತನ್ನ ಊಟವನ್ನು ಮುಂದುವರಿಸಿದನು. ಸ್ವಾಮೀಜಿಯವರು ಏನೂ ಮಾತನಾಡದೆ ಸುಮ್ಮನೆ ಮುಗುಳ್ನಕ್ಕರು. ಅಷ್ಟರಲ್ಲಿ ಯಾವುದೋ ಒಂದು ಸಣ್ಣ ರೈಲ್ವೆ ನಿಲ್ದಾಣ ಬಂದು ರೈಲು ಅಲ್ಲಿ ನಿಂತುಕೊಂಡಿತ್ತು. ಸಾಕಷ್ಟು ಜನ ವ್ಯಕ್ತಿಗಳು ರೈಲಿನಿಂದ ಕೆಳಕ್ಕೆ ಇಳಿಯುತ್ತಿದ್ದರು. ಇನ್ನು ಕೆಲವರು ರೈಲಿನಿಂದ ಮೇಲಕ್ಕೆ ಹತ್ತುತ್ತಿದ್ದರು. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ಕೈಯಲ್ಲಿ ಸಾಕಷ್ಟು ಆಹಾರ ಪೊಟ್ಟಣಗಳನ್ನು ಹಿಡಿದುಕೊಂಡು ಓಡಿ ಓಡಿ ಸ್ವಾಮಿಗಳ ಬಳಿಗೆ ಬಂದನು. ಸ್ವಾಮಿ, ನಿಮಗಾಗಿ ನಾನು ಆಹಾರವನ್ನು ತಂದಿದ್ದೇನೆ, ದಯಮಾಡಿ ಇದನ್ನು ಸ್ವೀಕರಿಸಬೇಕು ಎನ್ನುತ್ತಾ ಸ್ವಾಮೀಜಿಗೆ ನಮಸ್ಕರಿಸಿದ. ಸ್ವಾಮೀಜಿಯವರು ಆಶ್ಚರ್ಯದಿಂದ, ನೀನು ಯಾರಪ್ಪ? ನನಗೆ ನಿನ್ನ ಪರಿಚಯ ಇಲ್ಲ. ನಾನು ಆಹಾರವನ್ನು ಕಳಿಸುವಂತೆ ಯಾರಿಗೂ ಹೇಳಲಿಲ್ಲ. ಬಹುಶಃ ನೀನು ನನ್ನನ್ನು ತಪ್ಪಾಗಿ ಭಾವಿಸಿಕೊಂಡು ಆಹಾರ ಕೊಡುತ್ತಿದ್ದೀಯಾ ಎಂದು ಕಾಣಿಸುತ್ತದೆ. ಇದು ನನಗೆ ತಲುಪಬೇಕಾದ ಆಹಾರವಲ್ಲ ಎಂದರು. ಆಗ ಆಗಂತಕನು, ಸ್ವಾಮಿ, ನಾನು ಹುಡುಕುತ್ತಿರುವ ಸಾಧುಗಳು ನೀವೇ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ರಾತ್ರಿ ನನಗೊಂದು ಕನಸು ಬಿದ್ದಿತ್ತು. ಆ ಕನಸಿನಲ್ಲಿ ಪರಮಶಿವನು ಪ್ರತ್ಯಕ್ಷನಾಗಿ, ಒಬ್ಬ ಸಾಧುಗಳು ರೈಲಿನಲ್ಲಿ ಬರುತ್ತಿದ್ದಾರೆ, ಅವರು ತುಂಬ ಹಸಿದಿದ್ದಾರೆ, ಅವರಿಗೆ ಆಹಾರವನ್ನು ತೆಗೆದುಕೊಂಡು ಹೋಗಿ ಕೊಡು ಎಂದು ಹೇಳಿದಂತಾಯಿತು. ಮೊದಲು ನಾನು ಆ ಕನಸಿಗೆ ಹೆಚ್ಚಿಗೆ ಬೆಲೆಯನ್ನು ಕೊಡಲಿಲ್ಲ. ಆದರೆ ಮತ್ತೆ ನನಗೆ ಅದೇ ಕನಸು ಬೀಳತೊಡಗಿತು. ಪರಶಿವನು ಮತ್ತೆ ಬಂದು ನನ್ನನ್ನು ಒತ್ತಾಯ ಮಾಡತೊಡಗಿದ. ಈ ಕನಸಿನಲ್ಲಿ ಏನೋ ಅಡಕವಾಗಿದೆ ಎಂದು ತಿಂಡಿ ತಿನಿಸುಗಳನ್ನು ತಂದಿದ್ದೇನೆ. ಯಾಕೋ
ನನಗೆ ನಿಮ್ಮನ್ನು ನೋಡಿದರೆ ನೀವೇ ಆ ಮಹಾತ್ಮ ಅನಿಸುತ್ತದೆ. ದಯಮಾಡಿ ನಾನು ತಂದಿರತಕ್ಕಂಥ ಆಹಾರವನ್ನು ಸ್ವೀಕರಿಸಬೇಕು ಎಂದು ಬೇಡಿಕೊಂಡನು. ಈ ಊರಿನಲ್ಲಿ ನನ್ನದೊಂದು ಹೋಟೆಲ್ ಇದೆ. ನಾನು ಅದರಲ್ಲಿ ಎಲ್ಲ ವಿಧವಾದ ಸಿಹಿ ಹಾಗೂ ಖಾರ ತಿಂಡಿಗಳನ್ನು ಮಾಡುತ್ತೇನೆ. ಈ ದಿನ ಈಗ ತಾನೇ ತಯಾರಿಸಿದ ವಸ್ತುಗಳನ್ನು ತಂದು ಕೊಡುತ್ತಿದ್ದೇನೆ. ದಯಮಾಡಿ ಸ್ವೀಕರಿಸಿ ನನ್ನನ್ನು ಆಶೀರ್ವದಿಸಬೇಕು ಎನ್ನುತ್ತಾ ಸ್ವಾಮೀಜಿಗೆ ನಮಸ್ಕರಿಸಿದನು. ಎಲ್ಲ ಪರಮಾತ್ಮನ ಇಚ್ಛೆ ಎನ್ನುತ್ತಾ ಸ್ವಾಮೀಜಿಯವರು ಆ ಆಹಾರವನ್ನು ಸವಿಯಲು ಕುಳಿತುಕೊಂಡರು. ಪಕ್ಕದಲ್ಲಿರುವ ಸಹ ಪ್ರಯಾಣಿಕರು ಸ್ವಾಮೀಜಿಯನ್ನು ಆಶ್ಚರ್ಯ ತುಂಬದಿಂದ ಕಣ್ಣುಗಳಿಂದ ನೋಡುತ್ತಿದ್ದ. ಆಗ ಸ್ವಾಮೀಜಿಗಳು ಅವನ ಕಡೆ ತಿರುಗಿ, ಸಹೋದರ, ನೀವು ಕೇವಲ ರೊಟ್ಟಿಯನ್ನು ಮಾತ್ರ ತಿಂದಿದ್ದೀರಿ. ನನ್ನ ಗೆಳೆಯ ಎಲ್ಲ ರೀತಿಯ ಸಿಹಿ ತಿಂಡಿ ಪದಾರ್ಥಗಳನ್ನು ತಂದಿದ್ದಾನೆ. ಬನ್ನಿ, ಒಟ್ಟಿಗೆ ತಿನ್ನೋಣ, ನಿಮಗೂ ಸ್ವಲ್ಪ ಕೊಡುತ್ತೇನೆ ಎಂದರು. ಸ್ವಾಮೀಜಿಯವರ ಪ್ರೀತಿಯ ಮಾತುಗಳನ್ನು ಕೇಳಿದ ಆ ಸಹ ಪ್ರಯಾಣಿಕ ಪಾತಾಳಕ್ಕೆ ಇಳಿದು ಹೋದ. ಅಹಂಕಾರದಿಂದ ತಾನಾಡಿದ ಮಾತುಗಳಿಗೆ ಪಶ್ಚಾತ್ತಾಪಗೊಂಡು ಅವನು ಸ್ವಾಮೀಜಿಯ ಪಾದಗಳನ್ನು ಹಿಡಿದು ನಮಸ್ಕರಿಸಪ್ಪ, ಸ್ವಾಮೀಜಿ, ನನ್ನದು ಸರ್ವತಾ ತಪ್ಪಾಯಿತು. ದಯಮಾಡಿ ನನ್ನ ಅಪರಾಧವನ್ನು ಕ್ಷಮಿಸಿ ಆಶೀರ್ವದಿಸಿ ಎಂದು ಹೇಳಿದನು. ಸ್ವಾಮೀಜಿಯವರು ಅವನಿಗೆ ಸಾಂತ್ವನದ ಮಾತುಗಳನ್ನು ಹೇಳುತ್ತಾ ಆಶೀರ್ವದಿಸಿದರು. ಕೋಪಿಸಿಕೊಂಡರೂ ಪ್ರೀತಿಸುವುದು ಸ್ವಾಮೀಜಿಯ ಧರ್ಮ. ಅವರು ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಿದ್ದರು, ಎಲ್ಲರನ್ನೂ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು. ಹಾಗಾಗಿ ಅವರಿಗೆ ಜಗತ್ತೇ ಒಬ್ಬ ಶ್ರೇಷ್ಠ ಮಾನವತಾದಿಯಾಗಿ ಹೊರಕ್ಕೆ ಬಂದರು. ಅವರ ಬೋಧನೆಯ ಮೂಲಕ ಶಾಶ್ವತವಾಗಿ ಇಂದು ನಮ್ಮೊಂದಿಗೆ ನೆಲೆಸಿದ್ದಾರೆ. ಅವರು ಹಾಕಿಕೊಟ್ಟ ಮಾರ್ಗವನ್ನು ನಾವು ಕೂಡ ಅನುಸರಿಸಿ ಜಗತ್ತನ್ನು ಪ್ರೀತಿಯಿಂದ ನೋಡುವುದನ್ನು ಕಲಿತುಕೊಳ್ಳೋಣ. ನಮಸ್ಕಾರ.